ಆಲೂರು ಪಟ್ಟಣದ ಕೆಇಬಿ ವೃತ್ತದಿಂದ ವೀರಶೈವ ಸಮುದಾಯ ಭವನದವರೆಗೆ ಮುಖ್ಯ ಬೀದಿಯಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ 1000 ಅಡಿ ತಿರಂಗ ಯಾತ್ರೆಯನ್ನು ಆಲೂರು ಕಟ್ಟಾಯ ಸಕಲೇಶಪುರ ವಿಧಾನಸಭಾ ಶಾಸಕರಾದ ಸಿಮೆಂಟ್ ಮಂಜು ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯಿತು. ನಂತರ ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡಿದ ಶಾಸಕರು, ತಿರಂಗ ಯಾತ್ರೆ ಎಂದರೆ ನಮ್ಮ ರಾಷ್ಟ್ರಧ್ವಜವಾದ ತ್ರಿವರ್ಣ ಧ್ವಜವನ್ನು ಹಿಡಿದು ನಡೆಸುವ ಮೆರವಣಿಗೆ. ಇದು ದೇಶಭಕ್ತಿ, ರಾಷ್ಟ್ರಪ್ರೇಮ ಮತ್ತು ಐಕ್ಯತೆಯನ್ನು ಮೂಡಿಸುವ ಪ್ರಮುಖ ಕಾರ್ಯಕ್ರಮವಾಗಿದೆ. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸಲು ಮತ್ತು ಜನರಲ್ಲಿ ದೇಶದ ಬಗ್ಗೆ ಗೌರವ ಹೆಚ್ಚಿಸಲು ಇದನ್ನು ಹಮ್ಮಿಕೊಳ್ಳಲಾಗುತ್ತದೆ. ತಿರಂಗ ಯಾತ್ರೆ ಪ್ರಮುಖವಾಗಿ ಜನರ ಮನಸ್ಸಿನಲ್ಲಿ ದೇಶದ ಬಗ್ಗೆ ಪ್ರೀತಿ ಮತ್ತು ಕಾಳಜಿಯನ್ನು ಹೆಚ್ಚಿಸುತ್ತದೆ. ಜಾತಿ, ಧರ್ಮ, ಭಾಷೆ ಮರೆತು ಎಲ್ಲರೂ ಒಂದಾಗಿ ನಿಲ್ಲುವ ಸಂದೇಶ ಸಾರುತ್ತದೆ. ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರನ್ನು ನೆನೆಯುವ ಅವಕಾಶ ನೀಡುತ್ತದೆ. ರಾಷ್ಟ್ರಧ್ವಜದ ಇತಿಹಾಸ ಹಾಗೂ ಅದರ ಮಹತ್ವವನ್ನು ಯುವ ಜನರಿಗೆ ತಿಳಿಸುತ್ತದೆ. ದೇಶ ಮತ್ತು ದೇಶಾಭಿಮಾನ ಎದೆಯೊಳಗೆ ಇದ್ದಾಗ ಮಾತ್ರ ಸ್ವಾತಂತ್ರ್ಯ ಎಂಬ ಕಲ್ಪನೆಗೆ ಪರಿಪೂರ್ಣ ಅರ್ಥ ಬರುತ್ತದೆ. ದೇಶದ ಸರ್ವತೋಮುಖ ಬೆಳವಣಿಗೆಯಲ್ಲಿ ದೇಶದ ಪ್ರತಿಯೊಬ್ಬ ಪ್ರಜೆಯ ಪಾಲುಗಾರಿಕೆಯು ಮುಖ್ಯ ಪಾತ್ರ ವಹಿಸುತ್ತದೆ. ಎಲ್ಲ ಮನೆಗಳ ಮೇಲೂ ತ್ರಿವರ್ಣ ಧ್ವಜ ಹಾರಾಡಬೇಕೆಂಬುದು ದೇಶದ ಸಂಕಲ್ಪವಾಗಿದೆ. ಸಾರ್ವಜನಿಕರಲ್ಲಿ ತ್ರಿವರ್ಣ ಧ್ವಜ ದೇಶಾಭಿಮಾನದ ಮತ್ತು ತ್ಯಾಗ ಬಲಿದಾನಗಳ ಸಂಕೇತದ ಜೊತೆಗೆ ರಾಷ್ಟ್ರಧ್ವಜವನ್ನು ಗೌರವದಿಂದ ಕಾಣುವ ಅರಿವು ಮೂಡಬೇಕು. ಸರ್ಕಾರದ ನಿರ್ದೇಶನದಂತೆ ಗೌರವಪೂರ್ವಕವಾಗಿ ರಾಷ್ಟ್ರಧ್ವಜಕ್ಕೆ ಅವಮಾನವಾಗದ ರೀತಿಯಲ್ಲಿ ಧ್ವಜಗಳನ್ನು ಹಾರಿಸಬೇಕು ಎಂದು ಶಾಸಕರಾದ ಸಿಮೆಂಟ್ ಮಂಜು ಅವರು ವಿನಂತಿಸಿದರು. ವಿಶೇಷವಾಗಿ ಬೆಂಗಳೂರಿನಿಂದ ಮಂಗಳೂರಿಗೆ ವಂದೇ ಭಾರತ್ ರೈಲು ಪ್ರಾರಂಭವಾಗಿದ್ದು, ಇಂದು ಅದಕ್ಕೆ ಚಾಲನೆ ನೀಡಿದ್ದು ಸಂತಸ ತಂದಿದೆ ಎಂದು ಶಾಸಕರು ತಿಳಿಸಿದರು. ಏಕೆಂದರೆ ಇಂತಹ ರೈಲುಗಳನ್ನು ನಾವು ವಿದೇಶದಲ್ಲಿ ನೋಡುತ್ತಿದ್ದೆವು, ಇದೀಗ ನಮ್ಮ ಊರಿನಲ್ಲಿಯೂ ನೋಡುತ್ತಿರುವುದು ನಮ್ಮೆಲ್ಲರ ಭಾಗ್ಯ ಎಂದರು. ಇದೇ ಸಂದರ್ಭದಲ್ಲಿ ನೀಡುತ್ತಾ ಯೋಧರಿಗೆ ಸ್ಮರಿಸಿ ಸನ್ಮಾನವನ್ನು ಮಾಡಲಾಯಿತು. ನಿವೃತ್ತಿ ಹೊಂದಿ ಬಂದಿರ್ತಾರೆ. ಈ ದಿನದ ಒಂದು ಹರ್ಘರ್ ತಿರಂಗ ಅನ್ನೋ ಒಂದು ಭಾರತ್ ಮಾತಾ ಕಿ ದಯವಿಟ್ಟು ಆಲಿಸಿ. 2 ನಿಮಿಷ ಮಾತ್ರ ತಗೋತೀನಿ, ನಾನು ಹೆಚ್ಚು ಸಮಯ ತಗೊಳ್ಳೋಲ್ಲ. ಈ ಒಂದು ಹರ್ಘರ್ ತಿರಂಗ ಅನ್ನೋ ಒಂದು ಮಹತ್ತರವಾದ ಒಂದು ಕಾರ್ಯಕ್ರಮ ಆಯೋಜನೆ 2022ನೇ ಇಸ್ವಿಯಲ್ಲಿ ನಮ್ಮ ಭಾರತ ಸರ್ಕಾರ ಈ ಒಂದು ಪ್ರತಿಯೊಂದು ಮನೆಯಲ್ಲಿ ನಮ್ಮ ದೇಶದ ನಾಗರಿಕರು ಮತ್ತೆ ಪೂರ್ವಜರು ನಮ್ಮ ತ್ಯಾಗ ಬಲಿದಾನ ಮಾಡಿದ್ದಾರೆ. ಅವರ ಸ್ಮರಣೆಗೋಸ್ಕರ ಅವರಿಗೆ ಹೆಚ್ಚಿನ ಗೌರವವನ್ನು ಕೊಡಬೇಕು ಮತ್ತು ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯಲ್ಲೂ ಈ ಒಂದು ಮನೋಭಾವನೆ ಮೂಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಭಾರತ ಸರ್ಕಾರ ಶುರು ಮಾಡಿತು. ಈ ಒಂದು ಏನು ಅಭಿಯಾನ ಶುರು ಮಾಡಿತು, ಆ ಒಂದು ಸಮಯದಲ್ಲಿ ಸುಮಾರು ದೇಶದಲ್ಲಿ 20 ಕೋಟಿ ಮನೆಯಲ್ಲಿ ಈ ಒಂದು ತಿರಂಗವನ್ನು ಹಾರಿಸಲಾಯಿತು. ಹಾಗೂ ಸುಮಾರು 100 ಕೋಟಿಗೂ ಅಧಿಕ ಜನ ಇದರಲ್ಲಿ ಭಾಗಿಯಾದರು. ಈ ಒಂದು ಕಾರ್ಯಕ್ರಮ ಇದುವರೆಗೂ 2022ನೇ ಇಸ್ವಿಯಿಂದ